ಫೈನಲಿ OnePlus ಅವರು ಅವರ ಕೆಲವೊಂದು ಸ್ಮಾರ್ಟ್ ಫೋನ್ಗಳಿಗೆ ಆಂಡ್ರಾಯ್ಡ್ 16 ಬೇಸ್ಡ್ ಆಕ್ಸಿಜನ್ OS 16 ಅಪ್ಡೇಟ್ ಅನ್ನು ತಗೊಂಡ್ಬಂದಿದ್ದಾರೆ. ಈ ಅಪ್ಡೇಟ್ ಅಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಂತ ಕೆಲವೊಂದು ಫೀಚರ್ಗಳ ಪರಿಚಯವನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಸ್ಕೇಲಬಲ್ ಐಕಾನ್ಸ್, ವಿಜೆಟ್ ಮತ್ತೆ ಫೋಲ್ಡರ್ಸ್. ಇದೀಗ ನಿಮ್ಗೆ ಇಷ್ಟ ಬಂದಂಗೆ ಈ ಐಕಾನ್ ಲೇಔಟ್ ಅನ್ನ ಚೇಂಜ್ ಮಾಡ್ಕೊಬಹುದು. ಲಾಕ್ ಸ್ಕ್ರೀನ್ಗೆ ನೀವು ಮೋಷನ್ ಫೋಟೋಸ್ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಡೈನಮಿಕ್ ಡೆಪ್ತ್ ಎಫೆಕ್ಟ್ ಕೂಡ ನಮಗೆ ಈ ಒಂದು ಲಾಕ್ ಸ್ಕ್ರೀನ್ ಅಲ್ಲಿ ಸಿಗ್ತಾರೆ. ಮತ್ತು ವಾಲ್ ಪೇಪರ್ಗೆ ತಕ್ಕಂಗೆ ನೀವು AI ಮುಖಾಂತರ ಅಡಾಪ್ಟಿವ್ ಟೆಕ್ಸ್ಟ್ ಕಲರ್ಸ್ ಅನ್ನ ಕೂಡ ಚೇಂಜ್ ಮಾಡ್ಕೊಬಹುದು. ಮಿನಿ ವಿಜೆಟ್ ಕೂಡ ನಮಗೆ ಈ ಸಲ ಲಾಕ್ ಸ್ಕ್ರೀನ್ ಅಲ್ಲೇ ಸಿಗ್ತಾರೆ. ಇದಷ್ಟೇ ಅಲ್ಲ, ಲಾಕ್ ಸ್ಕ್ರೀನ್ ಅಲ್ಲಿ ಫುಲ್ ಸ್ಕ್ರೀನ್ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ. ಇನ್ನು AI ಫೀಚರ್ ಬಂತು ಅಂದ್ರೆ ಈ ಸಲ ಮೈಂಡ್ ಸ್ಪೇಸ್ಗೆ ಗೂಗಲ್ ಜೆಮಿನೈ ಇಂಟಿಗ್ರೇಷನ್ ಆಗಿದೆ. ಸೊ ಮೈಂಡ್ ಸ್ಪೇಸ್ ಮತ್ತು ಗೂಗಲ್ ಜೆಮಿನೈ ಎರಡು ಕೂಡ ಸಿಂಕ್ ಆಗಿರುತ್ತೆ ಆಯ್ತಾ. ನಿಮ್ಮ ಜರ್ನಲ್ನ ಅದು ನೋಡಿಕೊಂಡು ನಿಮಗೆ ತಕ್ಕ ರೀತಿಯಲ್ಲಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಡೀಪರ್ ಇಂಟಿಗ್ರೇಷನ್ ಆಗಿರೋದ್ರಿಂದ ನಿಮಗೆ ತಕ್ಕ ರೀತಿಯಲ್ಲಿ ಪರ್ಸನಲೈಸ್ಡ್ ರಿಪ್ಲೈ ನಿಮಗೆ ಸಿಗುತ್ತೆ ಆಯಿತಾ. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಟೆಕ್ಸ್ಚುಯಲ್ ರೆಸ್ಪಾನ್ಸನ್ನು ಕೂಡ ಇದು ನಿಮಗೆ ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಮಾಡುತ್ತೆ. ಇನ್ನು ಪ್ರೈವಸಿ ಮತ್ತು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಸಲ ಫಸ್ಟ್ ಟೈಮ್ ಪ್ರೈವೇಟ್ ಕಂಪ್ಯೂಟಿಂಗ್ ಕ್ಲೌಡ್ ಅಂತ ಆಯಿತಾ. ಆ್ಯಂಡ್ರಾಯ್ಡ್ನಲ್ಲೇ ಫಸ್ಟ್ ಟೈಮು ನಿಮಗೆ ಡಾಟಾ ಹ್ಯಾಂಡ್ಲಿಂಗು ತುಂಬ ಸೆಕ್ಯೂರ್ ಆಗಿರುತ್ತೆ. ಮತ್ತು ಪ್ಲಸ್ ಲಾಕ್ ಪ್ರೊಟೆಕ್ಷನ್. ನೀವೇನಾದ್ರು ಫೋನ್ನ ಕಳ್ಕೊಂಡ್ರಿ ಅಂತ ಅಂದರೆ ಅದನ್ನು ರಿಮೋಟ್ಲಿ ನೀವು ಲಾಕ್ ಮಾಡ್ಬೋದು. ಇನ್ನು ಕನೆಕ್ಟಿವಿಟಿ ಫೀಚರಿಗೆ ಬಂತು ಅಂದರೆ ಕ್ರಾಸ್ ಡಿವೈಸ್ ಕನೆಕ್ಟಿವಿಟಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. OPLUS ಕನೆಕ್ಟ್ ಇಂಪ್ರೂವ್ಮೆಂಟ್ ಆಗಿದೆ. ರಿಮೋಟ್ PC ಕಂಟ್ರೋಲ್ ಕೂಡ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಟಚ್ ಟು ಕನೆಕ್ಟ್ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿದೆ. ನೆಕ್ಸ್ಟ್ ಇಂಟೆಲಿಜೆಂಟ್ ಫ್ಲೂಯಿಡ್ ಕ್ಲೌಡ್ ಅಂತ ಆಯಿತಾ. ಇದಂತೂ ಹೆವಿ ಸೂಪರ್ ಆಗಿದೆ. ನಾನಂತೂ ಹೆವಿ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಫೀಚರ್ನ. ಏನಪ್ಪ ಅಂದರೆ ನೀವು ಝೊಮ್ಯಾಟೊ ಎಲ್ಲರೂ ಡೆಲಿವರಿ ಮಾಡಿದ್ರೆ ಅಥವಾ ಎಲ್ಲ ಮ್ಯಾಪ್ ಹಾಕಿದ್ದೀರಾ ಅಂತ ಅಂದರೆ ಅಥವಾ ಕ್ರಿಕೆಟ್ ಇನ್ ಸ್ಪೋರ್ಟ್ಸ್ ಇನ್ ಸ್ಕೋರ್ನ ಅಪ್ಡೇಟ್ ನೀವು ನೋಡ್ತಾ ಇದ್ರೆ ಎಲ್ಲ ಲಾಕ್ ಸ್ಕ್ರೀನ್ ಎಲ್ಲ ಸಿಕ್ಬಿಡುತ್ತೆ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್. ಇನ್ನು ನ್ಯಾವಿಗೇಷನ್ಗೆ ಬಂತು ಅಂದರೆ ಸ್ಮೂತ್ನೆಸ್ನ ಇನ್ನೂ ಇಂಪ್ರೂವ್ ಮಾಡೋದಕ್ಕೋಸ್ಕರ ಪ್ಯಾರಲಲ್ ಪ್ರೊಸೆಸಿಂಗ್ 2.0 ಫೀಚರ್ನ ತಗೊಂಡ್ಬಂದಿದ್ದಾರೆ. ಸ್ಮೂತ್ ಆಗಿ ನ್ಯಾವಿಗೇಟ್ ಆಗುತ್ತೆ ಆಯ್ತಾ. ಆನಿಮೇಷನ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ. ಇದಕ್ಕೆ ಫ್ಲೋ ಮೋಷನ್ ಆನಿಮೇಷನ್ ಎಂಜಿನ್ ಅಂತ ಕರೀತಾರೆ. ಜೊತೆಗೆ ಝೀರೋ ಲ್ಯಾಗ್ ಮಲ್ಟಿ ಟಾಸ್ಕಿಂಗ್ ಅಂತ. ನೀವೇನೋ ಮಲ್ಟಿ ಟಾಸ್ಕ್ ಮಾಡ್ತಿರ್ತಾರೆ, ಗೇಮ್ ಆಡ್ಕೊಂಡು ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಿರ್ತೀರಾ, ಅದನ್ನು ರೆಕಾರ್ಡ್ ಕೂಡ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಯಾವುದೇ ಲ್ಯಾಗ್ ಇಲ್ಲದೆ ಅದು ಕೆಲಸವನ್ನು ಮಾಡುತ್ತೆ. ಈ ರೀತಿ ಅನೇಕ ಫೀಚರ್ಗಳು ಈ ಆಕ್ಸಿಜನ್ OS 16 ಅಲ್ಲಿ ಸಿಗ್ತಾ ಇದೆ ನಮಗೆ. ನಿಮ್ಗೆ ಇದ್ರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಕಾಮೆಂಟ್ ಮಾಡಿ. ನಿಮ್ಮ ಹತ್ರನೂ ಕೂಡ OnePlus ಫೋನ್ ಇದ್ರೆ ಅದು ಎಲಿಜಿಬಲ್ ಇದ್ರೆ ಸದ್ಯದಲ್ಲೇ ಈ ಒಂದು ಅಪ್ಡೇಟ್ ಬರುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇರಿ.